ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಇವತ್ತಿನ ವಿಷಯ ಏನಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗಲ್ಲಿ ಇಂಡಿಕೇಟರ್ಸ್ ವರ್ಕ್ ಆಗ್ತಾವ ಇಲ್ಲ. ಎಷ್ಟೊಂದು ಜನಕ್ಕೆ ಇದು ದೊಡ್ಡ ಪ್ರಶ್ನೆ ಇರುತ್ತೆ. ಅಂದರೆ ನಾವು ಪ್ರತಿಯೊಂದು ಇಂಡಿಕೇಟರ್ ಯೂಸ್ ಮಾಡ್ತಿದ್ದೀವಿ, ಬಟ್ ಅದು ನಮಗೆ ವರ್ಕ್ ಆಗ್ತಿಲ್ಲ. ಒಂದೊಂದು ಸತಿ ವರ್ಕ್ ಆಗ್ತಿಲ್ಲ, ಒಂದೊಂದು ಸತಿ ವರ್ಕ್ ಆಗ್ತಿದೆ, ಬಟ್ ಜಾಸ್ತಿ ಅಕ್ಯುರಸಿ ಇಲ್ಲ. ಸೊ ಟ್ರೇಡಿಂಗಲ್ಲಿ ಏನಾಗುತ್ತೆ, ಇಂಡಿಕೇಟರ್ಸ್ ಇಸ್ ಎ ಜಸ್ಟ್ ಮ್ಯಾಥಮೆಟಿಕಲ್ ಕನ್ಫರ್ಮೇಷನ್ಸ್ ಅಷ್ಟೇ. ಸೊ ಪ್ರೀವಿಯಸ್ ಏನು ಟೈಮ್ ಫ್ರೇಮ್ ಇರುತ್ತೆ, ನಾವು 20 ಮೂವಿಂಗ್ ಆ್ಯಾವ್ರೇಜ್ ಆಗಲಿ 50 ಮೂವಿಂಗ್ ಆ್ಯಾವ್ರೇಜ್ ಆಗಲಿ ಏನು ಕನ್ಸಿಡರ್ ಮಾಡ್ತೀವಿ, ಅದರದ್ದು ಪ್ರೀವಿಯಸ್ 50 ಕ್ಯಾಂಡಲ್ಸ್ ಅಂದರೆ 50 ಪೀರಿಯಡ್ಸ್ ಕ್ಯಾಂಡಲ್ಸ್ನ ಕನ್ಸಿಡರ್ ಮಾಡಿ ಅದು ನಿಮಗೆ ಒಂದು ಲೈನ್ ಫಾರ್ಮೇಷನ್ ಆಗುತ್ತೆ. ಸೊ ಮ್ಯಾಥಮೆಟಿಕಲ್ ಇಂಡಿಕೇಶನ್ ಆಗುತ್ತೆ. ಸೊ ಅದ್ರ ಕೆಳಗಡೆ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಅದನ್ನು ನೀವು ಯಾವುದನ್ನು ಗಮನದಲ್ಲಿ ಇಟ್ಕೊಂಡೆ ಟ್ರೇಡಿಂಗಲ್ಲಿ ಏನು ಮಾಡಬೇಕು ಅಂತಂದರೆ, ಇಂಡಿಕೇಟರ್ಸ್ ವರ್ಕ್ ಆಗ್ತವೆ. ಸೊ ಯಾವಾಗಲೂ ಇಂಡಿಕೇಟರ್ಸ್ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು. ಬಿಕಾಸ್ ಇಂಡಿಕೇಟರ್ಸ್ ಜಸ್ಟ್ 40-50% ಅಷ್ಟೇ ಅಕ್ಯುರಸಿ ಇರೋದು, ಜಾಸ್ತಿ ಇರೋದಿಲ್ಲ. ಸೊ ನೀವು 40-50% ಅಂತಂದರೆ ನೀವು ಟೋಟಲ್ 10 ಟ್ರೇಡ್ಸ್ ತೊಗೊಂಡ್ರೆ ಅದರಲ್ಲಿ ನಿಮಗೆ 40-50% ಅಷ್ಟೇ ಪ್ರಾಫಿಟ್ ಆದರೆ, ಇನ್ನೂ 50% ಲಾಸ್ ಆಯಿತು ಅಂತಂದರೆ ನಿಮಗೆ ಟೋಟಲಿ ಲಾಸ್. ಏನು ನೀವು ಪ್ರಾಫಿಟ್ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಚಾರ್ಜಸಲ್ಲೇ ಹೋಗ್ಬಿಡುತ್ತೆ, ನಿಮಗೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಂಡಿಕೇಟರ್ಸ್ ಯಾವಾಗ ಕನ್ಸಿಡರ್ ಮಾಡಬೇಕು? ಸೊ ಅಲಾಂಗ್ ವಿತ್ ಪ್ರೈಸ್ ಸೆಕ್ಷನ್ ಅಂದರೆ ಪ್ರೈಸು, ಇವಾಗ ಪ್ರೈಸ್ ಸೆಕ್ಷನ್ ಅಂತಂದರೆ ಸಪೋರ್ಟು, ರೆಸಿಸ್ಟೆನ್ಸು, ಟ್ರೆಂಡ್ ಲೈನ್ಸು, ಪ್ಯಾಟರ್ನ್ಸು, ಈ ಥರ ನೀವು ಅದ್ರ ಜೊತೆಗೆ ಕನ್ಸಿಡರ್ ಮಾಡಿದರೆ ಅಷ್ಟೇ ಇಂಡಿಕೇಟರ್ಸ್ ವರ್ಕ್ ಆಗುತ್ತೆ. ಸಪೋಸ್ ಇವಾಗ ನೋಡಿ, ಇಲ್ಲಿ 50 EMA ಇಂಡಿಕೇಟರ್ ಮತ್ತು ಇಲ್ಲಿ RSI ಇದೆ. ಸೊ ಇದು RSI ಇವಾಗ ನೋಡಿ ಎಲ್ಲಿ ಟಚ್ ಆಯಿತು, ಮೇಲೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಇಲ್ಲಿ ಈ ಕ್ಯಾಂಡಲು ಇಲ್ಲಿ ಕೆಳಗಡೆ ಬಂತು, ಇದ್ರ ಕೆಳಗಡೆ ಬಂತಂದರೆ ಟೋಟಲ್ ಪೂರ್ತಿ ಕೆಳಗಡೆ ಬರುತ್ತೆ. ಮತ್ತು ಇಲ್ಲಿ ನೋಡಿ ಬ್ರೇಕ್ಔಟ್ ಆಗಿದೆ, ಈ ಬ್ರೇಕ್ಔಟ್ ಮೇಲೆ ಹೋಗುತ್ತೆ ಅಂದರೆ ಪೂರ್ತಿ ಮೇಲೆ ಹೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ವರ್ಕ್ ಆಗೋದು ಕಡಿಮೆ. ಬೇಕಾದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ವರ್ಕ್ ಆದರೆ ನೀವು ಮಾಡಿ. ಇಲ್ಲ ಅಂತಂದರೆ ಅಲಾಂಗ್ ವಿತ್ ಪ್ರೈಸ್ ಸೆಕ್ಷನ್ ಅಂತಂದರೆ, ಸಪೋಸ್ ನಿಮ್ಗೆ ಸಿಂಪಲಾಗಿ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಎಲ್ಲಿದೆ, ಇಲ್ಲಿ ನಿಮಗೆ ಇದು ನಿಮಗೆ ಸಪೋರ್ಟ್ ಆಗುತ್ತೆ, ಇದಕ್ಕೆ ಇದು ನಿಮಗೆ ಇದಕ್ಕೆ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಅದೇ ಈ ಮೇಲೆ ಬ್ರೇಕ್ಔಟ್ ಆಗಿ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಿದೆ ನೋಡಿ, ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತೆ. ಸೊ ಈ ಟೈಮಲ್ಲಿ ನೀವು ಇಲ್ಲಿ ಇಂಡಿಕೇಟರ್ ಕನ್ಸಿಡರ್ ಮಾಡಿದರೆ ಇಲ್ಲಿ ನಿಮಗೆ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅಲಾಂಗ್ ವಿತ್ ಇಂಡಿಕೇಟರ್ಸ್ ನೀವು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸ್ನ ನೀವು ಜಾಸ್ತಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಂಡಿಕೇಟರ್ಸ್ ನೀವು ಮಲ್ಟಿಪಲ್ ಇಂಡಿಕೇಟರ್ಸ್ನು ಹಾಕ್ಬೋದು. ಜಸ್ಟ್ 1 or 2 ಇಂಡಿಕೇಟರ್ಸ್ ಅಲಾಂಗ್ ವಿತ್ ಪ್ರೈಸ್ ಆ್ಯಕ್ಷನ್ ಮಾಡಿದ್ರಷ್ಟೇ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಇಲ್ಲ ಅಂತಂದರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಂಡಿಕೇಟರ್ಸ್ ಜಸ್ಟ್ ಲ್ಯಾಗ್ ಆಗ್ತವೆ. ಅಂದರೆ ಪ್ರೀವಿಯಸ್ ಏನಿರುತ್ತೆ, ಲ್ಯಾಗಿಂಗ್ ಇಂಡಿಕೇಟರ್ಸ್, ಲೀಡಿಂಗ್ ಇಂಡಿಕೇಟರ್ಸ್ ಅಂತಿದ್ದಾವೆ. ಲ್ಯಾಗಿಂಗ್ ಇಂಡಿಕೇಟರ್ಸ್ ನೀವು ತುಂಬ ಜನ ಯೂಸ್ ಮಾಡ್ತೀರ. ಅದೇನಂತಂದರೆ ಪ್ರೀವಿಯಸ್ ಡೇಟಾ ನಿಮ್ಗೆ ತೋರಿಸ್ತಾ ಇರೋದ್ರಿಂದ ಆವಾಗ ಸದ್ಯಕ್ಕೆ ನಿಮಗೆ ವಿದಿನ್ ಮಿನಿಟ್ಸ್ ಅಂದರೆ ಫ್ಯೂ ಮಿನಿಟ್ಸಲ್ಲಿ 5 to 10 ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗೋದು. ಟೋಟಲ್ ಡೈರೆಕ್ಷನ್ನ ನೀವು ಕ್ಯಾಪ್ಚರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ನೀವು 5 to 10 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಂಗಿದ್ರೆ ನೀವು ಟ್ರೇಡಿಂಗ್ ಯಾಕೆ ಮಾಡಬೇಕು? ತುಂಬ ಒಂದು ಡೈರೆಕ್ಷನ್ನ ಕ್ಯಾಪ್ಚರ್ ಮಾಡೋಂಗಿದ್ರಷ್ಟೇ ನೀವು ಟ್ರೇಡಿಂಗ್ ಮಾಡಬೇಕಾಗುತ್ತೆ. 5 to 10% ನೀವು ಅಷ್ಟೇ ನೀವು ಕ್ಯಾಪ್ಚರ್ ಮಾಡೋಂಗಿದ್ರೆ ನೀವು ಟ್ರೇಡಿಂಗ್ ಮಾಡೋದು ವೇಸ್ಟು, ಸುಮ್ಮನೆ ಅದರಲ್ಲಿ ದುಡ್ಡು ಕೊಳ್ಕೊತೀರ ಅಷ್ಟೇ. ಸೊ ಅಲಾಂಗ್ ವಿತ್ ಪ್ರೈಸ್ ಆ್ಯಕ್ಷನ್ ಅಷ್ಟೇ ನೀವು ಇಂಡಿಕೇಟರ್ನ ಯೂಸ್ ಮಾಡಬೇಕು. ಸೊ ಇದರಿಂದ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ. ಓಕೆ, ಥ್ಯಾಂಕ್ ಯು.